ಬಾಹುಬಲಿನ ದೇವಸೇನ ಸೌತ್ ಇಂಡಿಯಾದ ಲೇಡಿ ಸೂಪರ್ ಸ್ಟಾರ್ 44 ವರ್ಷ ವಯಸ್ಸಿನ ಅನುಷ್ಕಾ ಶೆಟ್ಟಿ ಅವರ ಮದುವೆ ಈ ಬಾರಿ ನಿಜವಾಗಲಿದೆಯಾ? ವರ್ಷಗಳ ಕಾಲ ಪ್ರಭಾಸ್ ಹೆಸರು ಜೋಡಿಸಿದ್ದ ಮಾಧ್ಯಮಗಳು ಈ ಬಾರಿ ಬೇರೊಬ್ಬರ ಹೆಸರು ತೆಗೆದಿವೆ. ಮದುವೆ ಕನ್ಫರ್ಮ್ ಆಗಿದೆಯಾ? ವರ ಯಾರು? ಯಾಕೆ ಈ ಬಾರಿ ಎಲ್ಲರೂ ಗಂಭೀರವಾಗಿ ತೆಗೆದುಕೊಳ್ಳುತ್ತಿದ್ದಾರೆ? ನಮಸ್ಕಾರ ಸ್ನೇಹಿತರೆ, ಇದು RKM ಟಾಕೀಸ್. ಇಂದಿನ ವಿಡಿಯೋಗೆ ತುಂಬಾ ಸ್ವಾಗತ. ವಿಡಿಯೋ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಸ್ನೇಹಿತರೆ, ಅನುಷ್ಕಾ ಶೆಟ್ಟಿ ಅವರ ಕತೆ ಒಂದು ಸ್ಫೂರ್ತಿದಾಯಕ ಪ್ರಯಾಣ. ಮಂಗಳೂರಿನ ಕನ್ನಡ ಕುಟುಂಬದಲ್ಲಿ ಹುಟ್ಟಿದ ಈ ಹೆಣ್ಣುಮಗಳು ಟಾಲಿವುಡ್ನ ಲೇಡಿ ಸೂಪರ್ ಸ್ಟಾರ್ ಆದದ್ದು ಹೇಗೆ ಗೊತ್ತಾ? ನಾಗಾರ್ಜುನ ಅವರ ಸೂಪರ್ ಚಿತ್ರದ ಮೂಲಕ ಟಾಲಿವುಡ್ ಪ್ರವೇಶ. ಆನಂತರ ಹಿಂದಿರುಗಿ ನೋಡಲೇ ಇಲ್ಲ. ಅರುಂಧತಿ ಚಿತ್ರ ಅವರನ್ನು ಸೂಪರ್ ಸ್ಟಾರ್ ಮಾಡಿತು. ಆ ಒಂದು ಚಿತ್ರ ಸೌತ್ ಇಂಡಿಯಾ ಪೂರ್ತಿ ಅಲೆ ಎಬ್ಬಿಸಿತು. ಎಸ್ ರಾಜಮೌಳಿ ಅವರ ಬಾಹುಬಲಿ ದ ಬಿಗಿನಿಂಗ್ ಮತ್ತು ಬಾಹುಬಲಿ ದ ಕನ್ಕ್ಲೂಷನ್ ದೇವಸೇನಾ ಪಾತ್ರ ಜಗತ್ತಿಗೆ ಈ ಹೆಸರನ್ನು ಪರಿಚಯಿಸಿತು. ತೆಲುಗು, ತಮಿಳು ಎರಡೂ ಭಾಷೆಯಲ್ಲಿ ಮಿಂಚಿದ ಅನುಷ್ಕಾ ಈಗ ಮಲಯಾಳಂ ಡೆಬ್ಯೂಗೂ ತಯಾರಾಗಿದ್ದಾರೆ. ಆದರೆ ವೃತ್ತಿ ಜೀವನದ ಬಗ್ಗೆ ಎಷ್ಟು ಮಾತಾಡಿದರೂ ಅವರ ಖಾಸಗಿ ಜೀವನ ಯಾವಾಗಲೂ ರಹಸ್ಯವೇ ಆದಿ ಉಳಿಯಿತು. ಇನ್ನು ಮುಖ್ಯ ಪ್ರಶ್ನೆಗೆ ಬರೋಣ. ಪ್ರಭಾಸ್ ಮತ್ತು ಅನುಷ್ಕಾ ಪ್ರೇಮಕತೆ ಎಲ್ಲಿ ಹೋಯಿತು? ಬಾಹುಬಲಿ ತೆರೆ ಮೇಲೆ ಇವರಿಬ್ಬರ ಕೆಮಿಸ್ಟ್ರಿ ನೋಡಿದ ಫ್ಯಾನ್ಸ್ ಒಂದೇ ಮಾತಿನಲ್ಲಿ ಜಡ್ಜ್ ಮಾಡಿದರು. ಇವರು ರಿಯಲ್ ಲೈಫ್ನಲ್ಲೂ ಕಪಲ್. ವರ್ಷಗಳ ಕಾಲ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾ ಇವರಿಬ್ಬರ ಮದುವೆ ಯಾವಾಗ ಎಂದು ಕಾಯ್ತಿದ್ದವು. ಆದರೆ ಪದೇ ಪದೇ ಕೇಳಿದಾಗಲೆಲ್ಲ ಒಂದೇ ಉತ್ತರ: ನಾವು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ. ಅಷ್ಟರಲ್ಲಿ ಪ್ರಭಾಸ್ ಬೇರೆ ಮದುವೆ ಸುದ್ದಿಗಳು ಬಂದವು, ಹೋದವು. ಅನುಷ್ಕಾ ಮಾತ್ರ ಯಾವಾಗಲೂ ಮೌನ. ಈ ಮೌನವೇ ಫ್ಯಾನ್ಸ್ನ ಕುತೂಹಲ ಮತ್ತಷ್ಟು ಹೆಚ್ಚಿಸಿತು. ಮದುವೆ ಸುದ್ದಿ ಆಗಾಗ ಬರ್ತಲೇ ಇತ್ತು, ಆದರೆ ಒಂದೂ ಸಲ ಕನ್ಫರ್ಮ್ ಆಗಲಿಲ್ಲ. ಸ್ನೇಹಿತರೆ, ಈಗ ಬಂದಿರುವ ಸುದ್ದಿ ಬೇರೆಯೇ ಆಗಿದೆ. ಮತ್ತು ಈ ಬಾರಿ ಸಿನಿಮಾ ಸರ್ಕಲ್ಸ್ನಲ್ಲಿ ತುಂಬಾ ಸೀರಿಯಸ್ಲಿ ತೆಗೆದುಕೊಳ್ಳಲಾಗುತ್ತಿದೆ. ಇಂಡಸ್ಟ್ರಿ ಸೋರ್ಸಸ್ ಹೇಳ್ತಿರುವ ಪ್ರಕಾರ ಅನುಷ್ಕಾ ಶೆಟ್ಟಿ ಒಬ್ಬ ಬೆಂಗಳೂರು ಮೂಲದ ಬಿಸ್ನೆಸ್ ಮ್ಯಾನ್ ನನ್ನು ಮದುವೆಯಾಗಲು ಸಿದ್ಧರಾಗುತ್ತಿದ್ದಾರೆ. ಆ ಬಿಸ್ನೆಸ್ ಮ್ಯಾನ್ ಅವರ ಕುಟುಂಬಕ್ಕೆ ಚೆನ್ನಾಗಿ ಪರಿಚಿತ. ಇದು ಅರೇಂಜ್ಡ್ ಮ್ಯಾಚ್ ಎನ್ನಲಾಗುತ್ತಿದೆ. ಕುಟುಂಬದ ಒಪ್ಪಿಗೆ ಸಿಕ್ಕಿದೆ. ಅನುಷ್ಕಾ ಸ್ವತಃ ಮಂಗಳೂರದ ಕನ್ನಡ ಕುಟುಂಬ. ಗ್ರೂಮ್ ಕೂಡ ಕನ್ನಡ ಬ್ಯಾಕ್ಗ್ರೌಂಡ್ನ ಉದ್ಯಮಿ ಎಂದು ವರದಿಯಾಗಿದೆ. ಮದುವೆ ಆದ್ರೆ ಪ್ರೈವೇಟ್ ಆಗಿ ನಡೆಯುತ್ತದೆ. ಕೇವಲ ಆಪ್ತ ಕುಟುಂಬ ಮಾತ್ರ ಇರುತ್ತಾರೆ ಎನ್ನಲಾಗಿದೆ. ಆದ್ರೆ ಸ್ನೇಹಿತರೆ, ಇದು ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ಆಗಿಲ್ಲ. ಅನುಷ್ಕಾ ಅಥವಾ ಅವರ ಕುಟುಂಬ ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ಹಾಗಾದ್ರೆ ಈ ಬಾರಿ ಮಾತ್ರ ಜನರು ಯಾಕೆ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿದ್ದಾರೆ ಅಂತ ಕೇಳ್ತೀರಾ? ಕಾರಣ ಒಂದು: ಅನುಷ್ಕಾ ಕಳೆದ ಕೆಲವು ತಿಂಗಳಿನಿಂದ ಪಬ್ಲಿಕ್ ಈವೆಂಟ್ಸ್, ಮೀಡಿಯಾ ಎಲ್ಲದರಿಂದ ದೂರ ಸರಿದಿದ್ದಾರೆ. ಅವರ ಕೊನೆಯ ಚಿತ್ರ ಘಾಟಿ ಕಮರ್ಷಿಯಲಿ ಹೆಚ್ಚಾಗಿ ಓಡಲಿಲ್ಲ. ನಂತರ ಯಾವ ಚಿತ್ರಕ್ಕೂ ಸೈನ್ ಮಾಡಿಲ್ಲ. ಕಾರಣ ಎರಡು: ಇಂಡಸ್ಟ್ರಿ ಒಳಗಿನ ಸೋರ್ಸಸ್ ಒಂದೇ ಡೈರೆಕ್ಷನ್ನಲ್ಲಿ ಮಾಹಿತಿ ಕೊಡುತ್ತಿವೆ. ಇದು ಹಿಂದಿನ ರೂಮರ್ಸ್ನಿಂದ ಭಿನ್ನ. ಕಾರಣ ಮೂರು: ಅನುಷ್ಕಾ ತಮ್ಮ ವ್ಯವಹಾರ ಚಟುವಟಿಕೆಗಳ ಮೇಲೆ ಹೆಚ್ಚು ಗಮನ ಕೊಡುತ್ತಿದ್ದಾರೆ. ಆಕ್ಟಿಂಗ್ನಿಂದ ದೂರ ಸರಿಯುತ್ತಿದ್ದಾರಾ? ಒಬ್ಬ ಅಭಿನೇತ್ರಿ ಇದ್ದಕ್ಕಿದ್ದಂತೆ ಪಬ್ಲಿಕ್ ಲೈಫ್ನಿಂದ ದೂರ ಸರಿದಾಗ ಅದರ ಹಿಂದೆ ಏನಾದರೂ ಇರಲೇಬೇಕಲ್ಲ. ಇಷ್ಟೆಲ್ಲ ರೂಮರ್ಸ್ಗಳ ನಡುವೆ ಅನುಷ್ಕಾ ತಾವೇ ಒಂದು ಸಂದರ್ಶನದಲ್ಲಿ ಮದುವೆ ಬಗ್ಗೆ ಮಾತಾಡಿದ್ದಾರೆ. ಅವರ ಮಾತಿನ ಸಾರ: ಮದುವೆ ಬಗ್ಗೆ ನನಗೆ ಅವಸರ ಇಲ್ಲ. ಸರಿಯಾದ ಸಮಯ ಬಂದಾಗ, ಸರಿಯಾದ ವ್ಯಕ್ತಿ ಸಿಕ್ಕಾಗ ಮಾಡಿಕೊಳ್ಳುತ್ತೇನೆ. 44 ವರ್ಷ ವಯಸ್ಸಿನಲ್ಲಿ ಇಡೀ ಇಂಡಸ್ಟ್ರಿ ಮತ್ತು ಫ್ಯಾನ್ಸ್ ಒತ್ತಡ ಹೇರುತ್ತಿದ್ದರು. ಅವರು ಯಾರ ಮಾತಿಗೂ ತಲೆಬಾಗಲಿಲ್ಲ. ತೆರೆ ಮೇಲೆ ದೇವಸೇನಾ ಆಗಿ ಹೋರಾಡಿದ ಈ ಮಹಿಳೆ ನೈಜ ಜೀವನದಲ್ಲೂ ತಮ್ಮ ನಿಯಮದ ಮೇಲೆ ನಿಂತಿದ್ದಾರೆ. ಸ್ನೇಹಿತರೆ, ಇದು ಇನ್ನೂ ಅಫಿಷಿಯಲ್ ಆಗಿಲ್ಲ, ಆದ್ರೆ ಸುದ್ದಿ ತುಂಬಾ ಬಲವಾಗಿ ಹರಡಿದೆ. ಅನುಷ್ಕಾ ಶೆಟ್ಟಿ ಅವರ ಮದುವೆ ನಿಜವಾದರೆ ಇಡೀ ಸೌತ್ ಇಂಡಿಯಾ ಸಂಭ್ರಮಿಸಲಿದೆ ಎಂದು ಹೇಳಬಹುದು. ಲೇಡಿ ಸೂಪರ್ ಸ್ಟಾರ್ ಮದುವೆ ಆದ್ರೆ ಅದು ಖಂಡಿತ ವರ್ಷದ ದೊಡ್ಡ ಸುದ್ದಿ ಆಗಲಿದೆ. ಕಮೆಂಟ್ನಲ್ಲಿ ಹೇಳಿ, ಅನುಷ್ಕಾ ಶೆಟ್ಟಿ ಮದುವೆ ಈ ವರ್ಷ ಆಗುತ್ತಾ ಅಂತ ನಿಮ್ಮ ಅಂದಾಜು ಹೇಳಿ. ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು RKM ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ.